ಸ್ನೇಹಿತರೆ, ಐಪಿಎಲ್ಗಾಗಿ ಅಭ್ಯಾಸ ಮಾಡದಂತೆ ಕೆಲವು ಭಾರತೀಯ ಆಟಗಾರರಿಗೆ ಬಿಸಿಸಿಐ ಅಧಿಕಾರಿಗಳು ಏಕೆ ಎಚ್ಚರಿಕೆ ನೀಡಿದರು? ಭಾರತ-ಇಂಗ್ಲೆಂಡ್ ಟೆಸ್ಟ್ ಸರಣಿಯಲ್ಲಿ ವಿಕೆಟ್ ಕೀಪರ್ ಕೆಎಸ್ ಭರತ್ ಅವರ ನಿರಂತರ ವೈಫಲ್ಯಗಳಿಂದ ಭಾರತ ತಂಡದ ಕೋಚ್ ರಾಹುಲ್ ದ್ರಾವಿಡ್ಗೆ ಇಶಾನ್ ಕಿಶನ್ ಏಕೆ ಆಯ್ಕೆಯಾಗುತ್ತಿಲ್ಲ ಎಂದು ಪ್ರಶ್ನೆಗಳನ್ನು ಕೇಳಲಾಯಿತು. ಇಶಾನ್ ಕಿಶನ್ ಪುನರಾಗಮನ ಮಾಡಬಹುದಾದರೂ ಮೊದಲು ದೇಶೀಯ ಕ್ರಿಕೆಟ್ನಲ್ಲಿ ತನ್ನನ್ನು ತಾನು ಸಾಬೀತುಪಡಿಸಬೇಕು ಎಂದು ದ್ರಾವಿಡ್ ಹೇಳಿದ್ದಾರೆ. ಚೇತೇಶ್ವರ್ ಪೂಜಾರ, ಅಜಿಂಕ್ಯ ರಹಾನೆ ಮತ್ತು ರಿಂಕು ಸಿಂಗ್ ಅವರಂತಹ ಆಟಗಾರರು ತಮ್ಮ ತವರು ರಾಜ್ಯಕ್ಕಾಗಿ ರಣಜಿ ಟ್ರೋಫಿ ಆಡುತ್ತಿದ್ದಾರೆ. ಇಶಾನ್ ಕಿಶನ್ ರಣಜಿ ಪಂದ್ಯಗಳಲ್ಲಿ ಜಾರ್ಖಂಡ್ ಅನ್ನು ಪ್ರತಿನಿಧಿಸುವ ಬದಲು ಬರೋಡಾದಲ್ಲಿ ಪಾಂಡ್ಯ ಬ್ರದರ್ಸ್ನೊಂದಿಗೆ ಅಭ್ಯಾಸ ಮಾಡುತ್ತಿದ್ದಾರೆ. ಇದು ಬಿಸಿಸಿಐ ಮಧ್ಯಪ್ರವೇಶಿಸಲು ಕಾರಣವಾಯಿತು. ಪ್ರಸ್ತುತ ರಾಷ್ಟ್ರೀಯ ತಂಡದ ಭಾಗವಾಗಿರದ ಆಟಗಾರರು ಮತ್ತು ಎನ್ಸಿಎ ಅಡಿಯಲ್ಲಿ ಚೇತರಿಸಿಕೊಳ್ಳದ ಆಟಗಾರರು ತಮ್ಮ ತವರು ರಾಜ್ಯಕ್ಕಾಗಿ ದೇಶೀಯ ಕ್ರಿಕೆಟ್ ಅನ್ನು ಆಡಬೇಕು ಎಂದು ಹೇಳಿದರು. ಹಾಗೆ ಮಾಡಲು ವಿಫಲವಾದರೆ ನೋಟಿಸ್ ನೀಡುವುದು ಮತ್ತು ಸೆಂಟ್ರಲ್ ಕಾಂಟ್ರಾಕ್ಟ್ ರದ್ದುಗೊಳಿಸಬಹುದು. ಐಪಿಎಲ್ ಸಮೀಪಿಸುತ್ತಿರುವಾಗ ಅನೇಕ ಆಟಗಾರರು ದೇಸಿ ಟೂರ್ನಿ ಆಡುವುದಿಲ್ಲ. ದೇಶಕ್ಕಾಗಿ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ಆಟಗಾರರು ಕೆಂಪು ಬಾಲ್ ಕ್ರಿಕೆಟ್ ಅನ್ನು ಆಡಬೇಕು. ಬಿಸಿಸಿಐನ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?